ಶೋಭಾಸ್ ಕಿಚನ್ನ ಮೊದಲನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಡಿಶ್ ಪನ್ನೀರ್ ಕುರ್ಮಾ. ಪರೋಟ ಜೊತೆ ತೊಗೊಂಡ್ರೆ ತುಂಬ ಚೆನ್ನಾಗಿರುವಂಥ ಡಿಶ್. ಫಸ್ಟಿಗೆ ಒಂದು ಪನ್ನೀರ್ನ ತಗೊಂಡು ಅದನ್ನು ಉದ್ದುದ್ದ ಹಾಗೂ ಅಡ್ಡಡ್ಡ ಕಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ದೊಡ್ಡದಾಗಿ ಇರಲಿ ಅಷ್ಟು ಚೆನ್ನಾಗಿರಲ್ಲ. ನೆಕ್ಸ್ಟ್ ಈರುಳ್ಳಿನ ತೊಗೊಂಡು ಉದ್ದುದ್ದ ಸ್ಲೈಸ್ ಮಾಡ್ಕೋಬೇಕು. ನಾನು 3 ಈರುಳ್ಳಿ ಬಳಸಿದ್ದೀನಿ. ಹಾಗೆ ಸ್ವಲ್ಪ ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಉದ್ದುದ್ದ ಸ್ಲೈಸ್ ಮಾಡಿಕೊಂಡು, ಟೊಮೊಟೊ ಒಂದು ಸ್ವಲ್ಪ ದೊಡ್ಡದಾಗೇ ಇರಲಿ, ಅದನ್ನು ನಾವು ಬೇಯಿಸೋದ್ರಿಂದ ರೋಸ್ಟ್ ಮಾಡೋದ್ರಿಂದ ದೊಡ್ಡದಾಗೇ ಇರಲಿ. ಒಂದು ಪ್ಯಾನ್ನ ನೆಕ್ಸ್ಟ್ ಪ್ಯಾನ್ಗೆ ಹಾಕ್ಬಿಟ್ಟು ಎಣ್ಣೆ ಹಾಕಿ, ಎಣ್ಣೆಗೆ ಉದ್ದುದ್ದ ಕಟ್ ಮಾಡಿರುವಂಥ ಈರುಳ್ಳಿ ಆದಮೇಲೆ ಅದನ್ನು ಜಾಸ್ತಿ ಎಣ್ಣೆನೇ ಇರಲಿ, ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಅದು ಪೂರ್ತಿ ಬ್ಲ್ಯಾಕ್ ಗೋಲ್ಡನ್ ಬ್ರೌನ್ ಆಗಿ ಹುರ್ಕೊಂಡು ಸೈಡಿಗೆ ಒಂದು ತಟ್ಟೆಗೆ ತೆಗೆದಿಕ್ಬೇಕು. ನೆಕ್ಸ್ಟ್ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಪನ್ನೀರ್ ಕಟ್ ಮಾಡಿರೋಂಥ ಪನ್ನೀರನ್ನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಾದ್ಮೇಲೆ ಅದು 4 ಸೈಡ್ ಸ್ವಲ್ಪ ರೋಸ್ಟ್ ಆಗೋ ಥರ ಮಾಡಿಕೊಂಡು ಬೇಯಿಸ್ಕೋಬೇಕು. ಬೇಯಿಸಾದ್ಮೇಲೆ ಈ ಥರ ಗೋಲ್ಡ್ ಆಗುತ್ತೆ. ಅದಾದಮೇಲೆ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಆ್ಯಡ್ ಮಾಡಿ, ಆಗಲೇ ಕಟ್ ಮಾಡಿರೋ ದೊಡ್ಡದಾಗಿ ಹಚ್ಚಿರೋವಂಥ ಟೊಮೊಟೊನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ರೋಸ್ಟ್ ಆಗೋಕ್ಕೆ ಅದೇ ಪ್ಯಾನಲ್ಲಿ ಗ್ಯಾಸ್ ಆಫ್ ಮಾಡಿ ಬಿಟ್ಟು ಒಂದು ಸ್ವಲ್ಪ ಕ್ಯಾಚುನ ನೆನೆಹಾಕಬೇಕು ನೀರಲ್ಲಿ. ಈ ಥರ ನೀರಲ್ಲಿ ನೆನೆಹಾಕಿದ್ಮೇಲೆ ಅದಕ್ಕೆ ಆರಿದ್ಮೇಲೆ ಅರಿಶಿನ ಪುಡಿನ ಹಾಕಿ ಆ್ಯಡ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಬೇಕು. ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಬೇಕು. ಜೀರಿಗೆನ ಆ್ಯಡ್ ಮಾಡಿದ್ಮೇಲೆ ಮೆಣಸಿನ್ಕಾಯಿ ಎಲ್ಲನೂ ತೆಗೆದು ಒಂದು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ಅದನ್ನ ಆರಕ್ಕೆ ಸೈಡಿಗೆ ತಿಕ್ಬಿಟ್ಟು ಮುಂಚೆನೇ ಹುರಿದಿಟ್ಟಿರೋವಂಥ ಈರುಳ್ಳಿನ ಹಾಕ್ಕೊಂಡು, ಹಾಗೆ ನೆನೆಹಾಕಿರೋ ಕ್ಯಾಲ್ಶಿಯನ ನೀರಿಂದ ತೆಗೆದಾಕಿ ಮಿಕ್ಸಿಲಿ ಪೇಸ್ಟ್ ಆಗೋಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಮಿಕ್ಸಿ ಜಾರ್ನ ಎತ್ಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಆದಮೇಲೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಎಣ್ಣೆನ ಬಿಟ್ಟು, ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಜೀರಿಗೆನ ಆ್ಯಡ್ ಮಾಡಬೇಕು. ಜೀರಿಗೆನ ಆ್ಯಡ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಖಾರ ಪುಡಿ, ಆಮೇಲೆ ಧನಿಯಾ ಪುಡಿ ಮತ್ತು ಗರಂ ಮಸಾಲಾನ ಆ್ಯಡ್ ಮಾಡಿ ಒಂಚೂರು ತಿರ್ಗಿಸಿದ್ಮೇಲೆ ಆ ಪೇಸ್ಟ್ ಮಾಡಿರ್ತೀರಲ್ಲ ನೀವು, ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ಕುಕ್ ಆದಮೇಲೆ ಸಾಲ್ಟ್ನ ಆ್ಯಡ್ ಮಾಡಬೇಕು. ಸಾಲ್ಟ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ, ಮತ್ತು ನೀವು ಈರುಳ್ಳಿ ಪೇಸ್ಟ್ ಏನು ಮಾಡಿರ್ತೀರ ಅದನ್ನು ಆ್ಯಡ್ ಮಾಡಿಕೊಂಡು ಲೈಟಾಗಿ ತಿರುಗಿಸಿ ಬೇಯಿಸಬೇಕು. ಬೆಂದಾದಮೇಲೆ ನೀವು ಮನೆಯಲ್ಲೇ ಇರೋ ಬೆಣ್ಣೆ ಅಥವಾ ನಾವು ಮನೆಯಲ್ಲೇ ಮಾಡೋದ್ರಿಂದ ಆ ಬೆಣ್ಣೆನ ಆ್ಯಡ್ ಮಾಡಿದ್ದೀವಿ. ಆ್ಯಡ್ ಮಾಡಿದ್ಮೇಲೆ ಪನ್ನೀರನ್ನ ಆ್ಯಡ್ ಮಾಡ್ಕೊಬೇಕು. ಅದಕ್ಕೆ ಪನ್ನೀರನ್ನ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ತಿರುಗಿಸಿ ಲೈಟಾಗಿ ಬೇಯಬೇಕು, ಜಾಸ್ತಿ ಪನ್ನೀರ್ ಬೇಯಬಾರ್ದು. ಆಮೇಲೆ ಅಮೂಲ್ ಅವ್ರದ್ದು ನಾನು ಯೂಸ್ ಮಾಡಿರೋದು ಇಲ್ಲಿ ವೈಟ್ ಕ್ರೀಮ್ನ ಆ್ಯಡ್ ಮಾಡಿದ್ಮೇಲೆ ವೈಟ್ ಕ್ರೀಮ್ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ. ನೆಕ್ಸ್ಟ್ ಕೊರಿಯಂಡರ್ನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬೇಕಾಗಕ್ಕೆ ಬಿಡಬೇಕು. ನಮ್ಮ ಡಿಲಿಷಿಯಸ್ ಆದ ಪನ್ನೀರ್ ಕುರ್ಮಾ ತಿನ್ನಲು ರೆಡಿ.